ಕಳೆದ 4 ವರ್ಷಗಳಿಂದ ಕಿರುತೆರೆ ಪ್ರೇಕ್ಷಕರಿಗೆ ತುಂಬಾನೇ ಮನರಂಜನೆ ನೀಡಿದ ಧಾರಾವಾಹಿ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದ ಗೀತಾ. ಇದೀಗ ಸೀರಿಯಲ್ ಕೊನೆಗೂ ಮುಕ್ತಾಯಗೊಂಡಿದ್ದು, ಸೀರಿಯಲ್ ನಾಯಕ ಭಾವನಾತ್ಮಕ ಪೋಸ್ಟ್ ಹಂಚಿಕೊಂಡಿದ್ದಾರೆ. ತಮ್ಮ ಸೀರಿಯಲ್ ಪಯಣದ ಬಗ್ಗೆ ಬರೆದಿರುವ ಧನುಷ್ ಗೌಡ, ಇದು ನಂಬಲಾಗದ ಪ್ರಯಾಣವಾಗಿದೆ ಮತ್ತು ಈ ಪ್ರಾಜೆಕ್ಟ್ನ ಭಾಗವಾಗಿರುವುದಕ್ಕೆ ನಾನು ತುಂಬಾ ಹೆಮ್ಮೆ ಪಡುತ್ತೇನೆ. ಗೀತಾ ಸೀರಿಯಲ್ ಇದು ನನ್ನ ಮೊದಲ ಪ್ರಾಜೆಕ್ಟ್ ಆಗಿದ್ದು, ನನಗೆ ಈ ಅವಕಾಶವನ್ನ ನೀಡಿದ ರಾಮ್ಜಿ ಸರ್ ಮತ್ತು ಕಲರ್ಸ್ ಕನ್ನಡ ವಾಹಿನಿಗೆ ಧನ್ಯವಾದ ಹೇಳಲು ಬಯಸುತ್ತೇನೆ ಮತ್ತು ಗೀತಾ ತಂಡದ ಎಲ್ಲ ಸದಸ್ಯರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಎಂದಿದ್ದಾರೆ. ಜೊತೆಗೆ ನಾವು 1107 ಕಂತುಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೇವೆ ಮತ್ತು ಪ್ರೇಕ್ಷಕರು ಅಭಿಮಾನಿಗಳಾಗಿ ನೀವು ವರ್ಷಗಳಿಂದ ತೋರಿಸಿದ ಎಲ್ಲಾ ಪ್ರೀತಿ ಮತ್ತು ಬೆಂಬಲಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಮತ್ತು ಕೃತಜ್ಞತೆಗಳು. ಸಾಧ್ಯವಿರುವ ಎಲ್ಲ ರೀತಿಯಲ್ಲಿ ಯಾವಾಗಲೂ ನಮ್ಮನ್ನ ಬೆಂಬಲಿಸಿದ್ದಕ್ಕಾಗಿ ನಾನು ಎಲ್ಲ ಅಭಿಮಾನಿ ಪುಟಗಳಿಗೆ ಧನ್ಯವಾದ ಹೇಳಲು ಬಯಸುತ್ತೇನೆ. ಅಂತಿಮವಾಗಿ ನನ್ನ ಎಲ್ಲ ಏರಿಳಿತಗಳಲ್ಲಿ ಯಾವಾಗಲೂ ನನ್ನನ್ನು ಬೆಂಬಲಿಸಿದ್ದಕ್ಕಾಗಿ ನನ್ನ ಕುಟುಂಬಕ್ಕೆ ಧನ್ಯವಾದಗಳು. ಅವರಿಲ್ಲದೆ ಇಂದು ಸಾಧ್ಯವಾಗುತ್ತಿರಲಿಲ್ಲ. ನನ್ನ ಮುಂದೆ ಬರುವ ಎಲ್ಲ ಪ್ರಾಜೆಕ್ಟ್ಗಳಿಗೆ ನೀವು ಅದೇ ರೀತಿಯ ಪ್ರೀತಿ ಮತ್ತು ಬೆಂಬಲವನ್ನ ತೋರಿಸುತ್ತೀರಿ ಎಂದು ನಾನು ಭಾವಿಸುತ್ತೇನೆ ಎಂದು ಬರೆದಿದ್ದಾರೆ. 2020ರಲ್ಲಿ ಆರಂಭವಾದ ಗೀತಾ ಸೀರಿಯಲ್ ಆರಂಭದಲ್ಲಿ ಹೂ ಮಾರುವ ಹುಡುಗಿ ಗೀತಾ ಮತ್ತು ಮಂತ್ರಿಯ ಸೊಕ್ಕಿನ ಮಗ ವಿಜಯ್ ನಡುವಿನ ದ್ವೇಷ, ಜಗಳ, ಗಲಾಟೆಯಿಂದಲೇ ಆರಂಭವಾಗಿ ಬಳಿಕ ವಿಜಯ್ ಬದಲಾಗಿ ಗೀತಾಳನ್ನ ಮದುವೆಯಾಗುವ ಮೂಲಕ ಟ್ವಿಸ್ಟ್ ನೀಡಿತ್ತು. ಸೀರಿಯಲ್ ಆರಂಭವಾಗಿನಿಂದ ಇಲ್ಲಿಯವರೆಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ನೀಡಿ ಜನರಿಗೆ ಭರಪೂರ ಮನರಂಜನೆ ನೀಡುತ್ತಾ ಕೆಲವೊಮ್ಮೆ ಅದೇ ಕಥೆಯನ್ನ ಎಳೆಯುತ್ತಾ ಹೋಗಿ ಜನರಿಗೆ ಬೋರ್ ಹೊಡಿಸಿದ ಧಾರಾವಾಹಿ ಇದಾಗಿತ್ತು. ಜನರು ಮಾತ್ರ ವಿಜಯ್ ಮತ್ತು ಗೀತಾ ಜೋಡಿಯನ್ನ ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ದರು. ಪ್ರೇಕ್ಷಕ ಅಭಿಮಾನಿಗಳು ಎಲ್ಲರೂ ಇನ್ಮುಂದೆ ಗೀತಾ ಸೀರಿಯಲ್ ಮಿಸ್ ಮಾಡ್ತೀವಿ, ಗೀತಾ ವಿಜಯ್ ಜೋಡಿನ ತುಂಬಾನೇ ಮಿಸ್ ಮಾಡ್ತೀವಿ, ಇಲ್ಲಿವರೆಗೆ ಮನರಂಜನೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು, ಮುಂದಿನ ಸೀರಿಯಲ್ನಲ್ಲೂ ಸಹ ನೀವಿಬ್ಬರೇ ಜೋಡಿಯಾಗಿ ಬನ್ನಿ ಎಂದು ಕೇಳಿಕೊಳ್ಳುತ್ತಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.